ಇತ್ತೀಚೆಗೆ ಅಧಿಕಾರಿಗಳ ಹೆಸರಲ್ಲಿ ವಂಚನೆ ಮಾಡೋದು ಸರ್ವೇ ಸಾಮಾನ್ಯವಾಗಿದೆ. ಲೋಕಾಯುಕ್ತ ಹೆಸರನ್ನ ಬಳಸಿಕೊಂಡು ಹಣ ಮಾಡೋದಕ್ಕೆ ಇದೀಗ ಕೆಲ ಕಿಡಿಗೇಡಿಗಳು ಇಳಿದಿದ್ದಾರೆ. ಇಲ್ಲಿಯೂ ಸಹ ಅಂತಹ ಘಟನೆಯೊಂದು ನಡೆದಿದ್ದು, ಆದರೆ ವಂಚನೆಗೆ ಒಳಗಾಗುವ ಮುನ್ನವೇ ಆ ಅಧಿಕಾರಿ ಎಚ್ಚೆತ್ತುಕೊಂಡು ಅಂತಹ ಕಿಡಿಗೇಡಿಗಳ ವಿರುದ್ಧ ದೂರು ದಾಖಲಿಸಿದ್ದಾರೆ. ಲೋಕ ಅಧಿಕಾರಿಗಳ ಹೆಸರಲ್ಲಿ ವಂಚಕರ ಕಳ್ಳಾಟ. ಅಧಿಕಾರಿಗಳಿಗೆ ಫೋನ್ ಕಾಲ್, ಹಣ ಕೇಳಿ ಬ್ಲಾಕ್ ಮೇಲ್. ಕೇಳಿದಷ್ಟು ಹಣ ಕೊಡಿ, ಇಲ್ದಿದ್ರೆ ಹುಷಾರ್, ಕಿರಾತಕರ ಧಮ್ಕಿ. ಟ್ರೂಕಾಲರ್ನಲ್ಲಿ ಲೋಕಾಯುಕ್ತ ಜಸ್ಟಿಸ್ ಹೆಸರು ಬರುವಂತೆ ಮಾಡಿ ಸರ್ಕಾರಿ ಅಧಿಕಾರಿಗಳಿಗೆ ಕರೆ ಮಾಡಿ ಸುಲಿಗೆಗೆ ಯತ್ನಿಸುತ್ತಿದ್ದ ಅಪರಿಚಿತರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮೊದಲಿಗೆ ಸರ್ಕಾರಿ ಅಧಿಕಾರಿಗಳಿಗೆ ಕರೆ ಮಾಡ್ತಿದ್ದು, ಟ್ರೂಕಾಲರ್ನಲ್ಲಿ ಲೋಕಾಯುಕ್ತ ಅಂತ ಬರ್ತಿದ್ದನ್ನ ನೋಡಿ ಅಧಿಕಾರಿಗಳು ಕರೆ ಸ್ವೀಕರಿಸಿ ಮಾತನಾಡ್ತಾ ಇದ್ರು. ಈ ವೇಳೆ ಅಪರಿಚಿತರು ನಾನು ಲೋಕಾಯುಕ್ತ ಜಸ್ಟಿಸ್ ಅಂತ ಪರಿಚಯ ಮಾಡಿಕೊಂಡು ಕಾರ್ಯನಿರ್ವಹಿಸುವ ಕ್ಷೇತ್ರದ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆಯುತ್ತಿದ್ರು. ನಂತರ ಅಧಿಕಾರ ಚಲಾಯಿಸಿ ನಿಮ್ಮ ಮೇಲೆ ಲಂಚ ಸ್ವೀಕಾರದ ಆರೋಪ ಬಂದಿದೆ ಎಂದು ಬೆದರಿಕೆ ಹಾಕ್ತಿದ್ರಂತೆ. ಅಷ್ಟೇ ಅಲ್ಲದೆ ಲೋಕಾಯುಕ್ತ ದಾಳಿ ಆಗೋಗಿದೆ, ತಡೆಯಬೇಕು ಎಂದರೆ ಇಂತಿಷ್ಟು ಹಣ ಕೊಡಬೇಕು ಅಂತ ನೇರವಾಗಿ ಡಿಮ್ಯಾಂಡ್ ಮಾಡ್ತಿದ್ರಂತೆ. ಸಹಜವಾಗಿಯೇ ಬೆದರುವ ಕೆಲ ಅಧಿಕಾರಿಗಳು ಹಣ ನೀಡಿರೋ ಸಾಧ್ಯತೆ ಕೂಡ ಇದೆ. ಇದೇ ರೀತಿ ಸರ್ಕಾರಿ ಕಾರ್ಯನಿರ್ವಾಹಕ ಇಂಜಿನಿಯರ್ ವೆಂಕಟೇಶ್ಗೂ ಕರೆ ಮಾಡಿದ್ದಾರೆ. ವೆಂಕಟೇಶ್ ಮೊದಲಿಗೆ ಕರೆಯನ್ನ ಸ್ವೀಕಾರ ಮಾಡಿರಲಿಲ್ವಂತೆ. ನಂತರ ಅಪರಿಚಿತರು ಪದೇ ಪದೇ ಕರೆ ಮಾಡಿದ್ದು ಅನುಮಾನಗೊಂಡು ಎಡಬಲ್ಲಿ ವೆಂಕಟೇಶ್ ನೇರವಾಗಿ ಲೋಕಾಯುಕ್ತ ಕಚೇರಿಗೆ ಬಂದು ಪರಿಶೀಲನೆ ಮಾಡಿದ್ದಾರೆ. ಈ ವೇಳೆ ವೆಂಕಟೇಶ್ಗೆ ಬಂದ ಫೋನ್ ನಂಬರ್ ಜಸ್ಟಿಸ್ BS ಪಾಟೀಲ್ ಹಾಗೂ ಉಪಲೋಕಾಯುಕ್ತ ಫಣೀಂದ್ರ ಅವರ ನಂಬರ್ ಅಲ್ಲ ಅನ್ನೋದು ಗೊತ್ತಾಗಿದೆ. ಹೆಸರು ಬಳಸಿ ಬ್ಲಾಕ್ ಮೇಲ್ ಮಾಡಲಾಗ್ತಾ ಇದೆ ಎಂದು ತಿಳಿದು ಬಂದಿದ್ದು, ಸದ್ಯ ಲೋಕಾಯುಕ್ತ ಅಧಿಕಾರಿಗಳು ಈ ಬಗ್ಗೆ ವಿಧಾನಸೌಧ ಠಾಣೆಗೆ ದೂರು ನೀಡಿದ್ದಾರೆ. ಗೌರವಾನ್ವಿತ ಜಸ್ಟಿಸ್ಗಳ ಗೌರವಕ್ಕೆ ಧಕ್ಕೆ ತಂದಿರುವ ಹಾಗೂ ಹೆಸರು ದುರ್ಬಳಕೆ ಮಾಡಿರುವವರನ್ನ ಪತ್ತೆ ಮಾಡುವಂತೆ ದೂರು ನೀಡಿದ್ದಾರೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.